ನಿಮಗೆ ಸಾಲದ ಅವಶ್ಯಕತೆ ಇದೆಯೇ? ಮನೆಯ ಮೇಲೆ ಸಾಲ ಪಡೆಯಬೇಕೇ? ಇಲ್ಲಿದೆ ಸಾಲ ಪಡೆಯುವ ಮಹತ್ವದ ಮಾಹಿತಿ. ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ದೇಶದ ರಾಷ್ಟ್ರೀಕೃತ ಖಾಸಗಿ ಅಥವಾ ಸರ್ಕಾರಿ ಬ್ಯಾಂಕುಗಳು ಜನಸಾಮಾನ್ಯರಿಗೆ ಮನೆ ಖರೀದಿಸಲು, ನಿವೇಶನ ಖರೀದಿ ಮಾಡಲು, ಖರೀದಿಸಿದ ನಿವೇಶನ ಮೇಲೆ ಮನೆಯನ್ನು ಕಟ್ಟಿಕೊಳ್ಳಲು ಅಥವಾ ಈಗಾಗಲೇ ಕಟ್ಟಿದ ಮನೆಯನ್ನು ನವೀಕರಣ ಮಾಡಲು ಸೇರಿದಂತೆ ಹಲವಾರು ರೀತಿಯ ಸಾಲವನ್ನು ನೀಡುತ್ತವೆ. ಗೃಹ ಸಾಲವೆಂದರೆ ನಿಮ್ಮ ಆಸ್ತಿಯನ್ನು ಒತ್ತೆಯಿಟ್ಟು ರಿಯಲ್ ಎಸ್ಟೇಟನ್ನು ಖರೀದಿಸಲು ಅಥವಾ ನವೀಕರಿಸಲು ಬ್ಯಾಂಕುಗಳಿಂದ ಹಣ ಪಡೆಯುವ ಸುರಕ್ಷಿತ ಸಾಲವೇ ಗೃಹ ಸಾಲ. ಗೃಹ ಸಾಲವು ಬಡವರಿಗೆ ಮತ್ತು ಮನೆ ಕಟ್ಟಿ ಆರ್ಥಿಕ ಸಮಸ್ಯೆಯಿಂದ ಪರದಾಡುತ್ತಿರುವವರಿಗೆ ಅತ್ಯಂತ ಉಪಾಯಕಾರಿಯಾಗಿದೆ. ಗೃಹ ಸಾಲವು ಸಾಮಾನ್ಯ ಜನರಿಗೆ ಕೈಗೆಟುಕುವ ಬಡ್ಡಿ ದರದಲ್ಲಿ ಸಿಗುತ್ತಿದ್ದು, ಹೆಚ್ಚಿನ ಅವಧಿಯವರೆಗೆ ಹೆಚ್ಚಿನ ಮೌಲ್ಯದ ಹಣವನ್ನು ಪಡೆದುಕೊಳ್ಳಬಹುದಾದ ಉತ್ತಮ ಸೌಲಭ್ಯವಾಗಿದೆ. ಗೃಹ ಸಾಲದಲ್ಲಿ ಇರುವ ವಿಧಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಸಾಲದ ವಿಧಗಳು: ಮೊದಲನೆಯದಾಗಿ ಮನೆ ಖರೀದಿ ಸಾಲ, ಎರಡನೇದಾಗಿ ಭೂಮಿ ಖರೀದಿ ಸಾಲ, ಮೂರನೆಯದಾಗಿ ಮನೆ ನಿರ್ಮಾಣಕ್ಕೆ ಸಾಲ, ನಾಲ್ಕನೆಯದಾಗಿ ಮನೆ ವಿಸ್ತರಣೆ ಸಾಲ, ಐದನೆಯದಾಗಿ ಹೋಮ್ ಕನ್ವರ್ಷನ್ ಸಾಲ. ಇನ್ನು ಮೊದಲನೆಯದಾಗಿ ಕಂಪ್ಲೀಟ್ ತಿಳಿದುಕೊಳ್ಳೋಣ ಬನ್ನಿ. ಮನೆ ಖರೀದಿ ಸಾಲ. ಹೆಸರೇ ಹೇಳುವಂತೆ ಈ ವಿಧದ ಸಾಲವು ಗೃಹ ಸಾಲದ ಅತ್ಯಂತ ಸಾಮಾನ್ಯ ವಿಧವಾಗಿದೆ. ಈ ಗೃಹ ಸಾಲವು ಅಭಿವೃದ್ಧಿ ಪ್ರಾಧಿಕಾರದಿಂದ ಹೊಸದಾದ ಅಪಾರ್ಟ್ಮೆಂಟ್, ಮನೆ ಅಥವಾ ಬಂಗಲೆಗಳನ್ನು ಖರೀದಿಸಲು ಪಡೆಯಬಹುದಾದ ಸಾಲವಾಗಿದೆ. ಆಸ್ತಿಯು ನಿರ್ಮಾಣ ಹಂತದಲ್ಲಿ ಅಥವಾ ಈಗಾಗಲೇ ಸಿದ್ಧವಾದ ಆಸ್ತಿಯನ್ನು ಖರೀದಿಸಲು ಬ್ಯಾಂಕುಗಳಿಂದ ಈ ಸಾಲವನ್ನು ನೀವು ಪಡೆಯಬಹುದಾಗಿದೆ. ಸಾಮಾನ್ಯವಾಗಿ ಇಂತಹ ಸಾಲವನ್ನು ಒದಗಿಸುವ ಬ್ಯಾಂಕುಗಳು ಅಥವಾ ಹೌಸಿಂಗ್ ಫೈನಾನ್ಸ್ನಂತಹ ಸಣ್ಣ ಕಂಪನಿಗಳು ಗೃಹ ಸಾಲದ ಮೇಲೆ ಪ್ರತಿ ವರ್ಷಕ್ಕೆ 8.40% ರಿಂದ 13% 14% ಬಡ್ಡಿ ದರದಲ್ಲಿ ಜನಸಾಮಾನ್ಯರಿಗೆ ಅವರವರ ವೈಯಕ್ತಿಕ ಕ್ರೆಡಿಟ್ ಸ್ಕೋರ್ ಆಧಾರದ ಮೇಲೆ ಬಡ್ಡಿ ನಿಗದಿಪಡಿಸುತ್ತವೆ. ಗೃಹ ಸಾಲವನ್ನು ಕಡಿಮೆ ಬಡ್ಡಿ ದರದಲ್ಲಿ ಪಡೆಯಲು ನಿಮ್ಮ ಕ್ರೆಡಿಟ್ ಸ್ಕೋರನ್ನು ಉತ್ತಮವಾಗಿಟ್ಟುಕೊಳ್ಳುವುದು ಮುಖ್ಯ. ಇನ್ನು ಎರಡನೆಯದಾಗಿ ನಿವೇಶನ ಖರೀದಿ ಸಾಲ. ಒಬ್ಬ ವ್ಯಕ್ತಿಯು ಹೊಸದಾಗಿ ಮನೆಯನ್ನು ನಿರ್ಮಾಣ ಮಾಡುವ ಉದ್ದೇಶಕ್ಕಾಗಿ ಸೈಟ್, ನಿವೇಶನ ಅಥವಾ ಭೂಮಿ ಖರೀದಿಸಲು ಬ್ಯಾಂಕುಗಳಿಂದ ಅಥವಾ ಫೈನಾನ್ಸ್ ಕಂಪನಿಗಳಿಂದ ಪಡೆಯುವ ಸಾಲವೇ ನಿವೇಶನ ಖರೀದಿ ಸಾಲವಾಗಿದೆ. ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಗಳು ಸಾಲವನ್ನು ನಿಮ್ಮ ನಿವೇಶನದ ದರದ 80% ರಿಂದ 85% ಮೊತ್ತದಷ್ಟು ಸಾಲವನ್ನು ವಿವಿಧ ವಾರ್ಷಿಕ ಬಡ್ಡಿ ದರದಲ್ಲಿ ನೀಡುತ್ತವೆ. ಇನ್ನು ಮೂರನೆಯದಾಗಿ ಮನೆ ನಿರ್ಮಾಣಕ್ಕೆ ಸಾಲ. ಜನಸಾಮಾನ್ಯರು ಮನೆ ಕಟ್ಟಲು ನಿವೇಶನ ಹೊಂದಿದ್ದರೂ ಸಹ ಆರ್ಥಿಕ ಸಮಸ್ಯೆಯಿಂದ ಸ್ವಂತ ಮನೆ ಕಟ್ಟಲು ಸಾಧ್ಯವಾಗಿರುವುದಿಲ್ಲ. ನಿವೇಶನ ಖರೀದಿಸಿದ ಮೇಲೆ ಮನೆ ಕಟ್ಟಿಕೊಳ್ಳಲು ಬ್ಯಾಂಕುಗಳಿಂದ ಪಡೆಯುವ ಸಾಲವೇ ಮನೆ ನಿರ್ಮಾಣ ಸಾಲ. ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಖರೀದಿಸಿದ ನಿವೇಶನದ ಮೇಲೆ ಸಾಲ ಸಿಗುವುದು ಕಷ್ಟ. ಹಳ್ಳಿಗಳಲ್ಲಿರುವ ನಿವೇಶನವು ಈ ಸ್ವತ್ತು ಖಾತೆ ಆಗಿದ್ದರೆ ಸುಲಭವಾಗಿ ಸಾಲ ಸಿಗುತ್ತದೆ. ನಿವೇಶನದ ಮೇಲೆ ಪಡೆಯುವ ಸಾಲದ ಮೇಲಿನ ಬಡ್ಡಿದರವು ಗೃಹ ಸಾಲಕ್ಕಿಂತ ಜಾಸ್ತಿ ಇರುತ್ತದೆ. ಸಾಲ ಪಡೆದ ನಿವೇಶನದಲ್ಲಿಯೇ ಮನೆ ಕಟ್ಟಿದರೆ ನೀವು ತೆರಿಗೆ ಪ್ರಯೋಜನ ಕೂಡ ಪಡೆಯಬಹುದು. ಹಲವು ಬ್ಯಾಂಕುಗಳು ಸಾಲ ನೀಡುವಾಗ ಈ ನಿವೇಶನದಲ್ಲಿಯೇ ಇಂತಿಷ್ಟು ನಿರ್ದಿಷ್ಟ ಅವಧಿಯಲ್ಲಿಯೇ ಮನೆ ನಿರ್ಮಾಣ ಮಾಡಬೇಕೆಂದು ನಿಯಮಗಳನ್ನು ಹೊಂದಿವೆ. ಇನ್ನು ನಾಲ್ಕನೆಯದಾಗಿ ಮನೆ ವಿಸ್ತರಣೆ ಸಾಲ. ಈಗಾಗಲೇ ಇರುವ ನಿಮ್ಮ ಮನೆಯನ್ನು ಸ್ಥಳಾವಕಾಶ ಹಾಗೂ ಮಹಡಿಯ ಮೇಲೆ ಮತ್ತೊಂದು ಮಹಡಿ ಮನೆ ಕಟ್ಟಲು ಅಥವಾ ವಿಸ್ತರಣೆ ಮಾಡಲು ಹಲವಾರು ಬ್ಯಾಂಕುಗಳು ಅಥವಾ ಫೈನಾನ್ಸ್ ಕಂಪನಿಗಳು ಹೋಮ್ ಎಕ್ಸ್ಟೆನ್ಷನ್ ಲೋನನ್ನು ನೀಡುತ್ತವೆ. ಕೆಲವು ಬ್ಯಾಂಕುಗಳು ಹೋಮ್ ಇಂಪ್ರೂವ್ಮೆಂಟ್ ಲೋನನ್ನು ಹೋಮ್ ಎಕ್ಸ್ಟೆನ್ಷನ್ ಸಾಲದ ರೂಪದಲ್ಲಿ ನೀಡುತ್ತವೆ. ಇನ್ನು ಐದನೆಯದಾಗಿ ಹೋಮ್ ಕನ್ವರ್ಷನ್ ಸಾಲ. ಈಗಾಗಲೇ ನೀವು ಗೃಹ ಸಾಲ ಹೊಂದಿದ್ದು ಮತ್ತೊಂದು ಅಥವಾ ಬೇರೊಂದು ಮನೆಯನ್ನು ಖರೀದಿಸಲು ಅಥವಾ ನಿರ್ಮಾಣ ಮಾಡಲು ಬಯಸಿದ್ದರೆ ಬ್ಯಾಂಕುಗಳು ಅಥವಾ ಫೈನಾನ್ಸ್ ಕಂಪನಿಗಳು ನಿಮಗೆ ಹೋಮ್ ಕನ್ವರ್ಷನ್ ಸಾಲ ಕೂಡ ನೀಡುತ್ತವೆ. ಆದರೆ ಯಾವುದೇ ವಿಧದ ಸಾಲ ಪಡೆಯಬೇಕೆಂದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಉತ್ತಮವಾಗಿರುವುದು ಅನಿವಾರ್ಯವಾಗಿರುತ್ತದೆ. ಈ ಮಾಹಿತಿಯ ಬಗ್ಗೆ ನಿಮಗೆ ಏನನಿಸುತ್ತದೆ ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.